ವಾಸ್ತು ಟಿವಿಗೆ ಸ್ವಾಗತ. ನಾನು ಸರ್ದಾರ್. ನಮ್ಮ ಕ್ಷೇತ್ರದ ಸಮಸ್ತ ಜನತೆ ಇದಕ್ಕೆ ಸಂಘಟಿಸಿರ್ತಕ್ಕಂಥ ಮಾತನ್ನು ನಾನು ಸಂದರ್ಭದಲ್ಲಿ ಇಂಥ ಯಾರೇ ಜನಪರ ಕಾರ್ಯ ಮಾಡಿದ್ರೆ ಅದನ್ನು ಅತ್ಯಂತ ಪ್ರೀತಿಯಿಂದ ಕಾನೂನಂತೆ ಕಾನೂನು ಕಾನೂನಂತೆ ಕಾನೂನು ಸರ್ಕಾರಂತೆ ಸರ್ಕಾರ ಸರ್ಕಾರಂತೆ ಸರ್ಕಾರ ಕಾನೂನಂತೆ ಕಾನೂನು ಕಾನೂನಂತೆ ಕಾನೂನು ಸರ್ಕಾರಂತೆ ಸರ್ಕಾರ ಸರ್ಕಾರಂತೆ ಸರ್ಕಾರ ನಾನು ಮಾರುತಿ ಬೂದಿಹಾಳ್ DSS ಭೀಮವಾದ ಜಿಲ್ಲಾ ಸಂಚಾಲಕರು ವಿಜಯಪುರ. ಏನಿಲ್ಲ, ಕಳೆದ ಒಂದು 10-12 ವರ್ಷದಿಂದ ಮನೋಹರ್ ಅನ್ನುವಂತ ಒಂದು ಸಾಯಿ ಏಜೆನ್ಸಿ ಅವರಿಗೆ ಇವರು ಆಕಾಶ್ ಅಂತ ಹೇಳಿ ಇನ್ನೊಬ್ಬರು ಮ್ಯಾನ್ ಪವರ್ ಮತ್ತು ಕೆಲವೊಂದು ಏನದಾವಲ್ಲ ಕೆಲವೊಂದು ಇದಕ್ಕೆ ಅವ್ರು ಸೀಮಿತ ಆಗಿಬಿಟ್ಟಾರ. ಯಾರು DHO ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಸೀಮಿತ ಆಗ್ಯಾರ. ಮತ್ತು ಎಲ್ಲ ರೀತಿ ಅವ್ರ ಜೋಡಿ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಒಳಪಟ್ಟು ಈ ದಲಿತ ವ್ಯಕ್ತಿ ಅನ್ನುವಂಥ ಕಾರಣಕ್ಕೆ ಈ ಒಂದು ಟೆಂಡರ್ ರಿಜೆಕ್ಟ್ ಮಾಡ್ತಾರೆ. ಎಲ್ಲ ರೀತಿ ಎಲಿಜಿಬಲ್ ಇದ್ರು ಕೂಡ ಟೆಂಡರ್ ರಿಜೆಕ್ಟ್ ಮಾಡಿ ಬೇರೆಯವರಿಗೆ ಅದೇನು ಕಂಟಿನ್ಯೂ ಒಂದು 10-12 ವರ್ಷದಿಂದ ಏನು ಅಲ್ಲಿ ತಿಂದು ತೆಗಿತಾರಲ್ಲ ಅಂಥವ್ರನ್ನೆಲ್ಲ ಟೆಂಡರ್ ಪಾಸ್ ಮಾಡಿ ಅವ್ರ ಜೋಡಿ ತಿಂಗಳಿಗಿಂತಿಗೆ ಅಂತೇಳಿ ಮಂತ್ಲಿ ಫಿಕ್ಸ್ ಮಾಡಿಕೊಂಡು ಅವ್ರ ಜೋಡಿ ರಾಜಾರೋಷವಾಗಿ ಅವರೆಲ್ಲಾನು ಕೆಲಸ ಮಾಡ್ಕೊತ ಹೊಂಟು ಬಿಟ್ಟಾರ. ಮತ್ತು ಕೆಲವೊಂದು RMP ಡಾಕ್ಟರ್ಗಳು ಅದಾರ, ಕೆಲವೊಂದು ನಕಲಿ ವೈದ್ಯರು ಅದಾರ. ನಕಲಿ ವೈದ್ಯರು ಅವ್ರದ್ದು ಏನದ BAMS ಅಂತೇಳಿ ಹಾಕೊಂಡಿರ್ತಾರ ಕರೆ. ಆದ್ರೆ ನಕಲಿ ವೈದ್ಯರ ಏನಾರೇ ಅಲಿಗೇಷನ್ ಮಾಡಿದ್ರೆ ಯಾವುದೇ ರೀತಿಯಾದಂಥ ಒಂದು ಕ್ರಮ ತಗೊಂಡಿಲ್ಲ. ನಾವು ಅಲಿಗೇಷನ್ ಮಾಡೋದಲ್ಲ, ಅವ್ರ ನಜರಿಗಂತೂ ಐತಿ. ಜಿಲ್ಲಾದಾಗ ಎಷ್ಟೋ ಅದಾವ ತಾಲೂಕಾ THOಗಳು ಮತ್ತು DHOಗಳು ಇವರೆಲ್ಲ ಮಂತ್ಲಿಯಲ್ಲಿ ಫಿಕ್ಸ್ ಮಾಡ್ಕೊಂಡು ಅವ್ರ ಜೋಡಿ ಕೂಡಿ ಏನದ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಒಳಪಟ್ಟಾರ. ಅದಕ್ಕೆ ಅವ್ರ ಮ್ಯಾಗ ಸೂಕ್ತ ಕಾನೂನು ಕ್ರಮ ಇಲಾಖಾವಾರು ವಿಚಾರಣೆಗೊಳಪಡಿಸಿ ಸೂಕ್ತ ಕಾನೂನು ಕ್ರಮ ಜರುಗಿಸ್ಬೇಕಂತೇಳಿ ನಮ್ಮ ಸಂಘಟನೆ ವತಿಯಿಂದ ಆಗ್ರಹ ಅದ. ಕೆಲವು ಡಾಕ್ಟರ್ಗಳು ಇಲ್ಲಿ ಬಿಜಾಪುರಲ್ಲಿ ಡೂಪ್ಲಿಕೇಟ್ ನಕಲಿ ವೈದ್ಯರು ಎಲ್ಲಾ ಕಡೆನೂ ಅದಾರ್ರಿ. ಅವ್ರ ಜೋಡಿ ಇವ್ರ ಏನದ ಮಂತ್ಲಿ ಫಿಕ್ಸ್ ಮಾಡ್ಕೊಂಡು THO ಏನದಾರಲ್ಲ ಇವ್ರು ಮಂತ್ಲಿ ಫಿಕ್ಸ್ ಮಾಡ್ಕೊಂಡು ಅವ್ರಿಗೆ ರಾಜಾರೋಷವಾಗಿ ಇದು ಮಾಡಕ್ ಹೊಂಟಾರ. ನಾಳೆ ಯಾವರೇ ಸತ್ತು ಮಾಡೋದು ರಿಯಾಕ್ಷನ್ ಅದು ತಂದ್ರ ಅದಕ್ಕೆ ನೇರ ಹೊಣೆ ಅವರೇ ಆಗ್ತಾರ. ಅದಕ್ಕೆ ಈಗಾಗಲೇ ಅದನ್ನೆಲ್ಲ ಬಂದ್ ಮಾಡಿದ್ರ DC ಸಾಹೇಬರು ಅದನ್ನ ತಮ್ಮ ಒಂದು ನಜರಿಗೆ ತಗೊಂಡು ಸಾರ್ವಜನಿಕರ ಹಿತದೃಷ್ಟಿಯಿಂದ ಅವೆಲ್ಲ ಬಂದ್ ಮಾಡ್ಬೇಕಂತೇಳಿ ನಮ್ಮ ಒಂದು ಕಳಕಳಿಯ ಒಂದು DC ಸಾಹೇಬ್ರಿಗೆ ಕಳಕಳಿಯ ವಿನಂತಿ ಅದ.
ನಿಮ್ಮ ಹೆಸರು ಮಾರುತಿ ಬೂದಿಹಾಳ್ DSS ಭೀಮವಾದ ಜಿಲ್ಲಾ ಸಂಚಾಲಕರು. ನನ್ನ ಹೆಸರು ಗಣೇಶ್ ಶ್ರೀನಿವಾಸ್ ಚಿಕ್ಕಲಿಕಿ ಅಂತ ಹೇಳಿ ಚಿಕ್ಕಲಿಕಿ ಎಂಟರ್ಪ್ರೈಸ್ ಮ್ಯಾನ್ಪೋರ್ ಏಜೆನ್ಸಿ ಮಲಿಕ. ನಾನು ಈ ಬಿಜಾಪುರ ಜಿಲ್ಲಾದಾಗ ಎಲ್ಲ ಎಷ್ಟು ಇಲಾಖೆ ಅದಾವೆ ಎಲ್ಲ ಇಲಾಖೆಲ್ಲೂ ಟೆಂಡರ್ ಹಾಕಿದ್ದೀನಿ. ಹಾಕಿಸಿಂದ ಟೆಕ್ನಿಕಲ್ ಎಲಿಜಿಬಿಲಿಟಿ ಫೈನಾನ್ಸಿಯಬಿಲಿಟಿ 2 ಸ್ಟೇಜ್ ಇರ್ತಾವೆ. 2 ಸ್ಟೇಜ್ ಕಂಪ್ಲೀಟ್ ಇದ್ರೂ ಸಹ ಅವು ಏನು ಹಿಂದೆ 15ರಿಂದ 20 ವರ್ಷ ತನಕ ಅವ್ರು ಮಾಡ್ಕೊತ ಬಂದಿದ್ದಾರಲ್ಲ ಅವರು PF ಸರಿಯಾಗಿ ತುಂಬಲ್ಲ, ESI ಸರಿಯಾಗಿ ತುಂಬಲ್ಲ. ಅಂಥವ್ರಿಗೆ ಈ ಟೆಂಡರ್ನ ಇವರು ಮುಂದುವರ್ಸ ಕೊಟ್ರ. ಇವ್ರ ಹೆಸರಿಗೆ ಅಷ್ಟೇ ಟೆಂಡರ್ ಕರೀತಾರೆ. ಅವ್ರು ವರ್ಷ ಟೆಂಡರ್ ಹೆಸರಿಗೆ ಕರೆದು ಅವ್ರಿಗೆ ಆರ್ಡರ್ ಪಾಸ್ ಇರ್ತೈತಿ. ಫಾರ್ಮಾಲಿಟೀಸ್ ಆಗಿ ಕರೆದ ಒಂದು ತಿಂಗಳೊಳಗೆ ಫೈನಲ್ ಮಾಡ್ಬೇಕ್ರಿ. ಟೆಂಡರ್ 3 ತಿಂಗಳ 6 ತಿಂಗಳ ಹೋಯ್ತಾರ. ಒಯ್ದ ಕಿಸಿಂದ ಅವ್ರಿಗೆ ಅನುಕೂಲ ಆಗಲ್ಲ ತಿಳ್ಕಿಸಿಂದ ನಮ್ಮ EMD ರೊಕ್ಕ ಏನೆಲ್ಲ ತಡೆ ಹಿಡಿದು ಬಿಡ್ತಾರೆ. ಮ್ಯಾನ್ಪವರ್ ಟೆಂಡರ್, ಔಟ್ಸೋರ್ಸ್ ಟೆಂಡರ್ ಅಂತ ಹೇಳಿದ್ರು. ರೊಕ್ಕ ಎಲ್ಲ ಹಿಡಿತಾರ. ಮತ್ತು KPT ನಿಯಮ ಏನಿದೆ ಅದು ಏನೂ ಇವ್ರಿಗೆಲ್ಲ ಗೊತ್ತಿಲ್ಲ. KPT ಅವ್ರು ಟೆಂಡರ್ ಹೆಂಗೆ ಕರೀತಾರೆ ಅಂದ್ರೆ ಬೇರೆ ಇಲಾಖೆದಾಗ ಏನು ಟೈಪ್ ಮಾಡಿರ್ತಾರಲ್ಲ ರೂಲ್ಸ್ ರೆಗ್ಯುಲೇಷನ್ ಅದನ್ನ ಕಾಪಿ ಪೇಸ್ಟ್ ಹೊಡೆದು ಬಿಡುದು. 2 ಕ್ಯಾಂಡಿಡೇಟ್ ಇದ್ದವ್ರಿಗೆ 1 ಕೋಟಿ ಟರ್ನ್ ಕೇಳ್ತಾರೆ. ಇಂಡಿ ಟೆಂಡರ್ ಹಾಕಿದ್ದು 10 ಮಂದಿ ಟೆಂಡರ್ ಐತ್ರ ಅದು 2 ಕೋಟಿ ಟರ್ನ್ ಓವರ್ ತೊಗೊಂಬಾತ್ರ. ಈಗ ಗೌರ್ಮೆಂಟ್ KPT ಆಕ್ಟ್ 2006 ಪ್ರಕಾರ ಸಣ್ಣ ಮತ್ತು ಅತಿ ಸಣ್ಣ ಉದ್ಯಮದವರಿಗೆ ಮೊದಲ ಆದ್ಯತೆ ಕೊಡಬೇಕು, MSME. ಆದ್ರೆ ಇವ್ರು ಏನ್ ಮಾಡ್ತಾರ 2 ಕೋಟಿ 3 ಕೋಟಿ ಇತ್ತಂದ್ರೆ ನಮ್ಮ ಕಡೆ ಈಗಿನ ಏಜೆನ್ಸಿ ಬೇಕು, ನಮ್ಮ ಕಡೆ ಐತಿ 2 ಕೋಟಿ ಟರ್ನ್ ಓವರ್ ಐತಿ, ಆದ್ರೂ ರಿಜೆಕ್ಟ್ ಹೊಡ್ದಾರ. ಅವ್ರ ಕಾರಣ ಏನ್ ಕೊಡ್ತಾರ, ಪ್ರತಿ ವರ್ಷ ಇಲ್ಲ ನಿಮ್ದು. ಯಾಕಂದ್ರೆ ನಂದು ಹೊಸ ಏಜೆನ್ಸಿ 2023ರಿಂದ ನಂದು ಟರ್ನ್ ಓವರ್ ಇದ್ರು ಸಹ ಹಿಂಗ ಕಾರಣ ನಾವು ಎದ್ರಾಗ ಎಲಿಜಿಬಲ್ ಅದೇವ್ ತೋರಿಸ್ತಿಲ್ಲ, ಅದ್ರಾಗ ರಿಜೆಕ್ಟ್ ಹೊಡಿದ್ರು. ಅದೇ ತರ ನಮ್ಮ ಜೋಡಿನಿ ಆಕಾಶ್ ಮ್ಯಾನ್ಪವರ್ ಅವರು ದಲಿತ ಏಜೆನ್ಸಿನೇ. ಅವ್ರದ್ದು ಎಷ್ಟು ಮಂದಿಗೆ ರಿಸಲ್ಟ್ ಮಾಡ್ಯಾರ? ಈಗ ನಮ್ಮದ್ರಾಗ ಬಿಜಾಪುರ ಇರುವ ದಲಿತ ಏಜೆನ್ಸಿ 2 ಅದಾವ್ರಿ. ನಮ್ದೊಂದ ಒಂದು ಅವು 2ಕ್ಕೂ ಟೆಂಡ್ರಿ ಇಲ್ರಿ. ಈ ರಾಜ್ಯದ ಆಕಾಶ್ ಮ್ಯಾನ್ಪವರ್ ತೊಂದೈತಿ, ಚಿಕ್ಕಲಿಕಿ ಎಂಟರ್ಪ್ರೈಸ್ ತೊಂದೈತಿ. 2 ಏಜೆನ್ಸಿಗೆ ಯಾವ ಟೆಂಡರ್ ಇಲ್ಲ. ವಿನಾಕಾರಣ ರಿಜೆಕ್ಟ್ ಹೊಡಿದು ಹಿಂದಿನವ್ರಿಗೆ ಮುಂದ್ಕೋರಿ. ನೀವು ಡಾಟಾ ತೆಗಿ ನೋಡ್ಬೋದು, ಎಲ್ಲ ಕಡೆ RTI ಮಾಹಿತಿ ಹಾಕ್ಬೋದು. RTI ಮಾಹಿತಿ ಹಾಕಿದಾಗ ಏನಾಕೈತಿ, ನಮ್ಗೆ ಆ ಕಡೆಯಿಂದ ಫೋನ್ ಹಚ್ಚಿಸ್ತಾರ ಅವ್ರ, ಸುಮ್ ಕುಂಡತ್ ಹೇಳ್ರಿ ಹಂಗ ಹೇಳ್ರಿ ಅಂತ ಹೇಳ್ಕಿಸಿಂದ. ಆದ್ರೂ ಇವ್ ನಿಮಗ್ ಕೊಡ್ಲಾರ ಮತ್ತೆ ಯಾರು ಕೊಟ್ಟಾರ? ಈಗ ಅದು ಈಗ ಅದಾರ ಅವ್ರ ಏಜೆನ್ಸಿ ಅವ್ರ ಹೆಸರನ್ನ ಹೇಳ ಬರಂಗಿಲ್ಲ. ಡೈರೆಕ್ಟ್ರೇ ನೀವು ನೋಡ್ಬೋದ್ರಿ. ಇಲಾಖೆದಾಗ ಪ್ರೆಸೆಂಟ್ ಟೆಂಡರ್ ಎಲ್ಲ ಅವ್ರು ಅದಾವ್ರಿ. ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಆಗಲಿ, ತಾಲೂಕ್ ಲೆವೆಲ್ ಆಗಲಿ ಎಲ್ಲ ಅವರು ಅದಾವ ಟೆಂಡರ್. ಹೇಳ್ಬೋದ್ರು ಅವ್ರ ಸಂಬಂಧ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಟೆಂಡರ್ ಕಾಲ್ ಆಗಿಲ್ಲ. ಅವು ಹೆಂಗೈತಿ ಅಂದ್ರೆ ಏಜೆನ್ಸಿ ಬ್ಯಾರೆದವ್ರು ಹೆಂಗ್ ನೋಡ್ತಂದ್ರೆ DC ಅವರು ಟೆಂಡರ್ ಕರಿಯತ್ತ ಫೈನಲ್ ಆರ್ಡರ್ ಪಾಸ್ ಮಾಡಿ ಆ ಆರ್ಡರ್ ಮುಚ್ಚಿಟ್ಟಕ್ಕೆಸಂದು ಟೆಂಡರ್ ಮುಂದುವರಿಸ್ಯಾರ. ಈಗ DC ಅವ್ರಿಗೆ ಕಿಮ್ಮತ್ತಿಲ್ಲ, KPT ನಿಯಮಕ್ಕೂ ಕಿಮ್ಮತ್ತಿಲ್ಲ, ಆರ್ಥಿಕ ಇಲಾಖೆಗೂ ಕಿಮ್ಮತ್ತಿಲ್ಲ ಇವ್ರ ಬಳಿ. ಆ ತರ ಟೆಂಡರ್ ರೂಲ್ಸ್ ಅನ್ನ ಮುಚ್ಚಿ ಅವ್ರಿಗೆ ಹೆಂಗ್ ಬೇಕು ಹಂಗೆ ರೂಲ್ಸ್ ಮಾಡ್ಕೋತಾರ. ಯಾಕಂದ್ರೆ ಕಂಪ್ಯೂಟರ್ ಒಳಗೆ ಏನ್ ಟೈಪ್ ಮಾಡ್ರು ನಡೀತ್ರಿ. ನಾವೇನ್ ಹೇಳ್ತೀವಿ, KTT ಬುಕ್ಕ ನನ್ನ ಆಫೀಸ್ನಾಗ ಬುಕ್ಕಾನೇ ಐತ್ರಿ. ನಾ ಬುಕ್ಕದ ಪ್ರಕಾರ ತೆಗೆದು ನಾ ಅವ್ರ ಮುಂದೆ ಬುಕ್ಕ ಇಟ್ಟ ಕೇಳ್ತಿದ್ದಾರೆ, ನಾ ಈ ಬುಕ್ಕ ತಗೋರಿ, ಇದ್ರಾಗ ಯಾವ ಆಕ್ಟ್ ಮ್ಯಾಗ ನೀವು ರೂಲ್ಸ್ ಮಾಡಿರಿ ತೆಗೆದು ತೋರಿಸ್ರಿ ಅಂತೇನ. ಅವರು ಅದು ತೋರ್ಸಂಗಿಲ್ಲ. ನಮ್ಮ KPT DC ಸಾಹೇಬ್ರ DC ಸಾಹೇಬ್ರ ಒಂದು ಕೇಳಿದರೆ DC ಸಾಹೇಬ್ರು ಏನಂತಾರ, ಎಲ್ಲ ಲೆಟರ್ ಕೊಟ್ಟರು ಅವರಿಂದ ಏನು ಉತ್ತರ ಬಂದಿಲ್ಲ. DC ಸಾಹೇಬ್ರಿಂದ ಹೇಳಿದ್ಬೇಕಂದ್ರೆ ಹೋದ್ ಸರ್ತಿ ಏನು DC ಅವ್ರು ಇದ್ರಲ್ಲ ಅವಾಗ ಸಾಕಷ್ಟು ಲೆಟರ್ ಬಂದೆವು. ಈ DC ಅವ್ರು ಬಂದ್ಮೇಲೆ ಒಂದ್ ಸರ್ತಿ ಕೊಟ್ಟಿದ್ದೆ ನಾ. ಕರೆ ಯಾವುದೂ ಇಲ್ಲ, ಡೆಡ್ ಸಿಸ್ಟಮ್ ಏನಾಗಿಬಿಟ್ರೆ DC ಆಫೀಸ್ನು ಸತ್ತು ಹೋಗ್ಬಿಟ್ಟಿದೆ ಆಕ್ಚುಲಿ ಹೇಳ್ಬೇಕಂದ್ರೆ. ನಾವು ಸುಮ್ಮ ಏನೂ ಇಲ್ಲ, ನೀರು ಇಲ್ಲ. ಹಾ, ಅಧಿಕಾರಿಗಳು ಕಿಮ್ಮತ್ತಿಲ್ಲ. ಅಧಿಕಾರಿಗಳು ತಳಗಿನ ಅಧಿಕಾರಿಗಳು ಮ್ಯಾಲಿನವ್ರಿಗೆ ಮಾತು ಕೇಳಂಗಿಲ್ಲ ಅಂತ ಹೇಳ್ತಾರೆ. ನಾವ್ ಹೆಂಗ್ ನಂಬುದು? ಕುಲಕರ್ಣಿ ಹೇಮಂತ್ ಕುಲಕರ್ಣಿ ಅಂತೇಳಿ ಸಹಾಯಕ ಆಡಳಿತ ಅಧಿಕಾರಿ ಅದನ್ರು. ಅವ ಭಾಳ ಶಾಣೆ ಅಂತ ಹೇಳಿ ಕಿಸಿಂದ ಏನ್ ಮಾಡ್ಬಿಟ್ಟಾನ, KPT ರೂಲ್ಸ್ ಎಲ್ಲ ಮಾಡಿಬಿಟ್ಟಾನ. ನಾವ್ ಏನ್ ಕೇಳಿದ್ರು ಆಫೀಸ್ಗೆ ಹೋಗೋಣ ಕೇಳೋಣ, ಅವ್ನ ಮೋತಿ ಕೊಟ್ಟ ಮಾತಾಡಂಗಿಲ್ಲ. ನೀವು ಲೆಟರ್ ಕೊಡ್ರಿ, ಲೆಟರ್ ಕೊಡೋಣ, ಟೆಂಡರ್ ಬುಕ್ಲೆಟ್ನಾಗ ಎಲ್ಲರೂ ಉತ್ತರ ಕೊಡ್ತಾನ್ರಿ. ಅದ್ರ ಕಾಲ ಅವ್ನಿಗೆ ನಾವು ಹೇಳಿ ಬಂದಿದ್ದೀವಿ, ಸೋಮವಾರ ದಿನ ನೀವು ನಮಗೆ ಟೆಂಡರ್ ಆಗಲಿಲ್ಲ ಅಂದ್ರೆ ಶನಿವಾರ ದಿನ 5 ಗಂಟೆ ಒಳಗೆ ನಾವು ಸ್ಟ್ರೈಕ್ ಮಾಡ್ತೀವಿ. ಅವ್ರು ಏನಂತಾರ ಮಾಡ್ಕೋಬೇಕು. ಇವ್ರ ಮಾತು ಹೆಂಗ್ ಆಗ್ಬಿಟ್ಟಂದ್ರೆ ಹಿರಿಯ ಅಧಿಕಾರಿಗಳು ಅವೇನ್ ಕಿತ್ಕೋತಾನ ಇವೇನ್ ಹರ್ಕೋತಾನ ಹಿಂಗ್ ಮಾತಾಡ್ತಾರ. ಹಿಂಗ ಹೇಳ್ತಾರ ಡೈರೆಕ್ಟರ್ ಅವ್ರ. ಅವ್ರ ಇಲಾಖೆದ ಲಂಚ ತಗೊಳದ್ರ ಅದು ಫಸ್ಟ್ ಅದು ಮೇನ್. ಮೊದಲು ಲಂಚ ಕೊಟ್ಟೆ ಮುಂದ್ ಮಾತಾಡ್ತಾರ ಅವ್ರು. ರೊಕ್ಕ ಕೊಟ್ಟು ಈ ನೋಡ್ರಲ್ಲ, ಈಗ ನಮ್ದು ಸಾಕಷ್ಟು ಟರ್ನ್ ಓವರ್ ಐತಿ. 9 ಕ್ಯಾಂಡಿಡೇಟ್ 80 ಮಂದಿನ 2023 ಸರ್ಕಾರದವ್ರನ್ನ ಟೆಂಡರ್ ಮಾಡೀನ್ರಿ. ದ್ಯಾಮಣ್ಣವ್ರ ಸಾಹೇಬ್ರು DC ಇದ್ರು. ಅವ್ರು ನಮ್ಮನ್ನ ಯುವಕರ ನೋಡಿ ಕಿಶನ್ ಟೆಂಡರ್ ಪಾಸ್ ಮಾಡ್ಬಿಟ್ರಿ. ಏನ್ ರೂಲ್ಸ್ ಬೇಡ, ಈ ಸೆಂಟ್ರಲ್ ಗೌರ್ಮೆಂಟ್ ಏನ್ ಸ್ಕೀಮ್ ಇದಿಲ್ಲ, ಅದ್ರ ಪ್ರಕಾರ ಇವು ಉದ್ಯಮಿಗಳು ಒಂದು ಅವಕಾಶ ಕೊಡ್ಬೇಕಂತ ಹೇಳ್ಕಿಸಿ ನನಗೆ ಚಾನ್ಸ್ ಕೊಟ್ರ. ಅವ್ರು ಏನು ಹೋಗಿದಾರ ವಿಜಯಪುರ ಜಿಲ್ಲೆಕ್ಕೆ ಎಲ್ಲಕ್ಕೂ 7.5 ಸಿನಿ ಹಚ್ಚಿಬಿಟ್ಟಾರ. ಯಾವುದೇ ಅಧಿಕಾರಿ ಹೇಳ್ತೀನಿ, ಎಲ್ಲ ಅಧಿಕಾರಿ ಯಾರು ಸಾಜುಗಿಲ್ಲ. ನಾವು ಏನು ತಾಲೂಕ್ ಪಂಚಾಯತ್ ಮೈನಾರಿಟಿ ಆಗಲಿ, ಸೋಷಿಯಲ್ ವೆಲ್ಫೇರ್ ಆಗಲಿ, ZP ಆಗಲಿ, ZP ಸೆಕ್ರೆಟರಿ ಇವರೆಲ್ಲ ಏನ್ ಮಾಡಿದ್ರು, ಎಲ್ಲ ನೌಕರರ ಸಂಘ 6ನೇ ತಾರೀಕು ಸ್ಟ್ರೈಕ್ ಮಾಡ್ತಾನೆ. ನಾನು ಏನ್ ಮಾಡಿದ್ರು, ನೌಕರ ಸಂಘದವ್ರು ಒಟ್ಟರು ಸೇರಿ ನನ್ನ ಮ್ಯಾಗ ಸ್ಟ್ರೈಕ್ ಮಾಡ್ಯಾರ. ನಮ್ಮ ಮ್ಯಾಗ ಗುಂಡಾ ಕಾಯ್ದೆ ಹಾಕ್ರಿ ಇವ್ನ ಮ್ಯಾಗ, ಯಾಕಂತ ನಾವು ರೂಲ್ಸ್ ಕೇಳ್ತೀನಿ. ನಾವು ರೂಲ್ಸ್ ರೆಗ್ಯುಲೇಷನ್ ನನ್ನ ಕಡೆ ಬುಕ್ ಐತಿ, KPT ಬುಕ್ಕ. ಅದನ್ನ ಮುಂದೆಣ ಅವ್ರು ಮಾತು ಬರಂಗಿಲ್ಲ. ನಾ ಹೇಳ್ತೇನೆ ರೀ, ನಮಗೆ ಆಗ ಗುಂಡಾ ಕಾಯ್ದೆ ಹಾಕತ್ ಹೇಳ್ಕಿಸಿಂದ ಇಲ್ಲ ಎಲ್ಲರೂ ಒಂದು ಬರತ್ ಪ್ರತಿಭಟನೆ ಮಾಡಿದ್ರೆ ನಾನು ವಿರುದ್ಧ ಅವ್ರು ಅದ್ರಾಗ. ಆದ್ರೂ ನಾವು ಸ್ಟೇಷನ್ಗೆ ಹೋಗಿ ಕಿಸಿಂದ ಎಲ್ಲ ಪ್ರೂವ್ ಮಾಡಿದೆವು. ಪ್ರೂವ್ ಮಾಡಿದ್ಮ್ಯಾಗ ಏನೈತಿ, ಪೊಲೀಸ್ ಇಲಾಖೆಗೆ ಗೊತ್ತಾಯ್ತು ಇದು ಸುಳ್ಳು ಆರೋಪ ಮಾಡ್ಯಾರ ಹೇಳ್ಕಿಸಿಂದ. ಅವ್ರು ಮತ್ತೆ ಅವ್ರಿಗೆ ಹಿಂಬರಪ್ ಕೊಟ್ಟರು. ಆದ್ರೆ ಮತ್ತೆ ಅದಾದ್ಮ್ಯಾಗ ರೀಸೆಂಟ್ ಆಗಿ ಇದು ರಿಜೆಕ್ಟ್ ಹೊಡೆದ್ರು ಅವ್ರು. ಈಗ ಇನ್ನಾದ್ರೂ ಸೋಷಿಯಲ್ ವೆಲ್ಫೇರ್ ಟೆಂಡರ್ ಕರಿತೀನಿ ಕರೆದಿಲ್ಲ. DC ಸಾಹೇಬ್ರು ಕರಿ ಅಂತೇಳಿ ರೀಕಾಲ್ ಅಂತೇಳಿ ಬರ್ದಿರ್ತಾರ ಫೈಲ್ನಾಗ. ಟೆಂಡರ್ ಕ್ಯಾನ್ಸಲ್ ಮಾಡಿ ನಿಮಗೆ ಕೊಡ್ಬೇಕೇನ್ರಿ? ಟೆಂಡರ್ ಕ್ಯಾನ್ಸಲ್ ಬೇಡ್ರಿ, ನಮಗ ಟೆಂಡರ್ ಕರೀರಿ ವಾಪಸ್.
ಟೆಂಡರ್ ವಾಪಸ್ ನಾವು ತಗೊಳ್ಳಲ್ಲ. KPT ರೂಲ್ ಪ್ರಕಾರ ಹೆಂಗೈತಿ, ಟೆಂಡರ್ ಒಂದ್ಸರ್ತಿ ಅಲ್ಲಿ ಹೋಗಿತ್ತಂದ್ರೆ ಕ್ಯಾನ್ಸಲ್ ಮಾಡಿ ಕರಿಬೇಕು. ನಾವು ರೂಲ್ ಬಿಟ್ಟು ರೂಲ್ ಹೇಳಂಗಿಲ್ಲ, ನನಗೆ ಕೊಡು ಅಂತ. ಈಗ ಟೆಂಡರ್ ಕರೀರಿ, KPT ರೂಲ್ಸ್ ಪಾರ ಮಾಡ್ರಿ, ನಾ ಎಲಿಜಿಬಲ್ ಆದ್ರೆ ನಾವು ತೊಗೊಂಡಿರ್ತೀವಿ, ಇಲ್ಲ ಹಿಂದಿ ನಾವು ಎಲಿಜಿಬಲ್, ಹಿಂದಿ ನಾವು ತಗೋತಾನೆ. ಒಟ್ಟು ಸಣ್ಣ ಮತ್ತು ಅತಿ ಸಣ್ಣ ಉದ್ಯಮಿದವ್ರಿಗೆ ಟೆಂಡರ್ ಕೊಡ್ಬೇಕು, ನನಗೆ ಕೊಡು ಅಂತ ನಾ ಹೇಳತ್ತಿಲ್ಲ. ಆದ್ರೆ ಬೆಳೆದವ್ರಿಗೆ ಮಾತ್ರ ಏನಿದೆ ಅವ್ರಿಗೆ ಕೊಡಂಗಿಲ್ಲ. ಈಗ ದೊಡ್ಡವ್ರು ಕೊಟ್ಟಾರೇನ್ರಿ? 20 ವರ್ಷ 30 ವರ್ಷ ಇದ್ದಂತ ಏಜೆನ್ಸಿಗಳಿಗೆ ಟೆಂಡರ್ ಅದರಲ್ಲ ಬಿಜಾಪುರ ಒಳಗೆ. ಅದು ಬಿಟ್ಟು ಸಣ್ಣ ಏಜೆನ್ಸಿಗಳಿಗೆ ಯಾವ ಟೆಂಡರ್ ಇಲ್ಲ. ನಾವು ಹೇಳ್ತೀವಿ ನಮಗೆ ಕೊಡ್ಲಿಕ್ಕೆ ಬಿಟ್ರೆ ನಮ್ಗಿಂತ ಸಣ್ಣ ಏಜೆನ್ಸಿಗಳು ಅವ್ರಿಗೆ ಕೊಡ್ರಿ, ಅವ್ರಿಗೆ ಬರಕ್ಕೆ ಚಾನ್ಸೇ ಇರಂಗಿಲ್ಲ. 500 ಮಂದಿ ಲೇಬರ್ ಲೈಸೆನ್ಸ್ ಇವೆಲ್ಲ ಕಟ್ರಿ ಲೈಸೆನ್ಸ್ ಇರುತ್ತೆ, ನಮ್ಮ ಕಡೆ ಐತ್ರಿ, ಅವ್ರ ಕಡೆ ಇರಂಗಿಲ್ಲ. ಯಾಕಂದ್ರೆ ಆ ಅಮೌಂಟ್ ಹೊಂಡ್ಬೇಕಲ್ರಿ ಲೈಸೆನ್ಸ್ ಮಾಡ್ಸಕು. ಫೈನಾನ್ಸಿಯಲಿ ಅವ್ರು ವೀಕ್ ಆಗಬೇಕು, ಆ ತರ ಟೆಂಡರ್ ರೂಲ್ಸ್ಗಳನ್ನ ಕರೀತಾರೆ. ನಿಮ್ಮ ಹೆಸರು? ಮುಂದೆ ಏನ್ ಮಾಡ್ತಾರೆ ಇವ್ರು? ಏನಾರ ಅಧಿಕಾರಿಗಳು ಇದನ್ನ ಮಾಡ್ಲಿಕ್ಕೆ? ಇವ್ರ ಅಧಿಕಾರಿಗಳು ಕೇಳಿಲ್ಲ ಅಂದ್ರೆ ನಾ ಆಲ್ಮೋಸ್ಟ್ ಸಿಸ್ಟಮ್ ಎಲ್ಲ ನೋಡಿದ ಪ್ರಕಾರ ಎಲ್ಲ ಇವು ಸತ್ ಹಣ ಐತಿ, ಇದು ಇದ್ರಾಗ ಜೀವ ಇಲ್ಲ. ಸುಮ್ಮ ಏನ್ ಮಾಡ್ತೀವಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ನಾವು ಭರವಸೆ ಐತಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ನಾವು ಭಾಳ ನಂಬ್ತೀವಿ. ಅವ್ರ ಇದ್ರ ಮ್ಯಾಗ ನಾವು ಮಾಡ್ತೀವಿ. ಇಲ್ಲಿಂದ ಇಲ್ಲಿ ತುಂದ್ರ ಮ್ಯಾಲೆ CM ತನ ಹೋಗಕ್ಕೆ ಅಷ್ಟೇ. ನಮ್ಗೆ ಬಿಜಾಪುರದಾಗ ನ್ಯಾಯ ಸಿಗ್ತೈತೆ ಅಂತ ಇಲ್ಲ. ಯಾಕಂದ್ರೆ ನಾ ಈ ಸದ್ಯ ಡಿಸ್ಟ್ರಿಕ್ಟ್ ಸರ್ಜನ್ ಮೇಲೆ ಸಾಕಷ್ಟು ಲೆಟರ್ ಬರ್ದೀನಿ. ಇನ್ನೊಂದು ವಾರದಾಗ ಅವ ಹಾರ್ತಾನ್ರಿ, ಇಲ್ಲಿ ಅವನ್ನ ತೆಗೆದುಗಿತಾರ, ಅವ್ನು ಶೀಟ್ ಚೇಂಜ್ ಮಾಡ್ತಾರೆ. ಯಾಕಂದ್ರೆ ನಾ ಈಗ CM ಆಗಲಿ ಅಲ್ಲೆಲ್ಲ ಆರ್ಥಿಕ ಇಲಾಖೆಗೆ ಏನೇನು ಫ್ರಾಡ್ ಮಾಡ್ಯಾರಲ್ಲ ಎಲ್ಲರ ಬಗ್ಗೆ ನಾವು ಲೆಟರ್ ಬರೆದು ಮೇಲೆ ಹಾಕಿಬಿಟ್ಟರು. ಆ ಕಾರಣ ಈ ಸದ್ದ ಒಂದು ವಾರದಲ್ಲಿ ಡಿಸ್ಟ್ರಿಕ್ಟ್ ಸರ್ಜನ್ ಹೋಗ್ತಾನೆ. ಹಂಗೆ ಈಗ ಇದ್ದವ್ರನ್ನೂ ತೆಗಿಬೇಕು ನೀವು ಜಲ್ದಿ. ಇಲ್ಲಿಕಂದ್ರೆ ಸಣ್ಣವರು ಈಗ ಎಲ್ಲರಿಗೂ ಗೊತ್ತಿರಲ್ಲ ರೂಲ್ಸ್. KPT ಆಕ್ಚುಲಿ ಇವಾಗ ಡಿಪಾರ್ಟ್ಮೆಂಟ್ಗೆ ಗೊತ್ತಿಲ್ಲ ರೂಲ್ಸ್. ಅವ್ನ ಸಿಸ್ಟಮ್ ಈಗ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನಾಗ ಕಾಪಿ ಹಿಡಿದು ಈ ಸಣ್ಣ ತಾಲೂಕು ಹಾಸ್ಪಿಟಲ್ನಾಗ ಪೇಸ್ಟ್ ಹೊಡೆದ್ಬಿಡು. ಅಧಿಕಾರ ಸಂಬಂಧ ನ್ಯಾಯ ನ್ಯಾಯ ಸಿಗ್ತಾ ಇಲ್ಲ. ಮತ್ತು ಇನ್ನೊಂದು ಎಜುಕೇಟೆಡ್ ಮಾಡ್ಬೇಕು ರೀ, ಏನು ಆಫೀಸರ್ಗಳದಾರ ಅವ್ರಿಗೆ ಎಜುಕೇಟ್ ಮಾಡ್ಬೇಕು. KPT ಪ್ರಕಾರ ಹೋಗ್ತಿತ್ತಂದ್ರೆ ವಿಡಿಯೋ ರೀ, CM ಅವ್ರಿಗೆ ಹೇಳ್ತೀವಿ, ಒಂದು ಟ್ರೈನಿಂಗ್ ಸೆಂಟರ್ ಹಾಕ್ಬೇಕು. ಇವರಿಗೆ ಏನು ರೂಲ್ಸ್ ಐತಿ, ಏನು ಬುಕ್ ಐತಿ, ಒಂದು ಬುಕ್ಕ ಕೊಡ್ಬೇಕು ಇವರಿಗೆ. ಈ ಪ್ರಕಾರ ರೂಲ್ಸ್ ಮಾಡ್ರಪ್ಪ, ಹಿಂಗೆ ಕರೀರಿ ಅಂತ ಹೇಳ್ಬೇಕು. ಏನು ನಾಲೆಜ್ ಹೆಬ್ಬಟ್. ಇವ್ರು ನಮ್ಗೆ ಹೋಗೋಣ ಲೆಟರ್ ಕೊಡತ್ತಾರೆ. ಇವ್ರು ನಮ್ಮಂಗೆ ಲೆಟರ್ ಏನು ಬರೀತಾರೆ, ನಾ ಹಾಪರ ಲೆಟರ್ ಕೊಟ್ಟೆ, ನನ್ನ ಲೆಟ್ರಿಗೆ ಇವ್ರು ಉತ್ತರನೇ ಇಲ್ಲ. ನಾವು ಹೆಬ್ಬಟ್ಟಲ್ಲ, ಸಾಲಿ ಕಲ್ತೆ ಬಂದೀವಿ. ಇವ್ರಿಗತ್ಲೆ ಅಲ್ಲಿ ಇಲ್ಲಿ ನೌಕರಿ ಇಲ್ಲ ಮಾಡೋದು, ನೌಕರಿ ಅಪ್ಲಿಕೇಶನ್ ಹಾಕ್ರಿ ಅನ್ನಾರ ಬಾಬಾರ ಹೋಗಿಲ್ಲ. ನಾನೇ ನೌಕರಿ ಕೊಟ್ಟೇನೆ ರಗಡ್ ಮಂದಿ. ನನಗೆ ಏನೂ ಇಲ್ಲದಿದ್ದಿಲ್ಲ ಟೈಮ್ನಾಗ. ನಾವೇ ಟೆಂಡರ್ ಹಿಡ್ಕೊಂಡು ನೌಕರಿ ಕೊಟ್ಕೊಂಡು ಮಾಡಿವಿ. ಆದ್ರೆ ಇಲ್ಲಿ ಬಂದ ಮ್ಯಾಗ ಏನಾಗ್ಬಿಟ್ಟೈತಿ, ಗೌರ್ಮೆಂಟ್ಗೆ ತೆರಿಗೆ ಕಟ್ಟಾವ, ಟ್ಯಾಕ್ಸ್ ಕಟ್ಟಾವ, ಎಂಪ್ಲಾಯ್ಮೆಂಟ್ ಜನರೇಟ್ ಮಾಡೋನಿಗೆ ಇವ್ರು ತುಳಿ ಹಾಕತ್ತಾರೆ ಸಿಸ್ಟಮ್ನಾಗ ಇದ್ದವ್ರು. ಯಾಕಂದ್ರೆ ಹಿಂದಿನ ಅವ್ನಿಗೆ ಕೊಡ್ಬೇಕಂತ ಹೇಳಿ ಅದೇ ಹೇಳ್ತೀವಿ. ನಮ್ಮಂಥ ರಗಡ್ ಮಂದಿ ಉದ್ಯಮಿಗಳು ಎಲ್ಲರಿಗೂ ಕೊಡ್ರಿ. ಇಲ್ಲಿ ಕೆಲವು ಏನಾಗ್ಬಿಡ್ತೈತಿ, ಇಂದಲ್ಲಿ ನಾಳೆ ನೇಪಾಳದಾಗ ಹೆಂಗಾಯ್ತಲ್ಲ ಹಂಗೆ ಸಿಸ್ಟಮ್ನಾಗ ಏನೋ ನಾವು ಹಿಂದೆ ನೋಡಲ್ಲ ಮುಂದೆ ನೋಡಲ್ಲ ಆಗಲಿ ಸ್ಟ್ರೈಕ್ನ ಮಾತು ಕೊಡ್ಲಿಕ್ಕಂದ್ರೆ ಆಫೀಸರ್ಗಳನ್ನ ಎಳ್ಕೊಂಡ್ಬಂದು ರೋಡಿಗೆ ಹೊಡೆದು ಅಲ್ಲಿ ಏನು ಹೊಡ್ಯಾಕೆ ಚಾಲು ಮಾಡ್ತೀವಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾಲು ಹಿಡಿಬೇಕು. ಅಲ್ಲಿ ತನ ಅವ್ರನ್ನ ಅರಬೆತ್ತಲೆ ಮ್ಯಾಗ ಹೊಡ್ಕೊತ ಬರ್ತೀವಿ. ನೆಕ್ಸ್ಟ್ ಏನಕ್ಕೈತೆ ಆಗಲಿ, ಯಾಕಂದ್ರೆ ನಮ್ಮ ವಯಸ್ಸನ್ನ ನಾವು ಬೆಳಿಬೇಕು. ನಮ್ಗೆ ರೂಲ್ಸ್ ರೆಗ್ಯುಲೇಷನ್ ಸರ್ಕಾರ ಏನು ಹೇಳ್ತೈತಿ ಅದ್ರ ಪ್ರಕಾರ ನಾವು ನಡೆದೀವಿ, ಅದ್ರ ಬಿಟ್ಟು ನಡೆಯಾಕತ್ತೀವಿ ಯಪ್ಪ ಏನ. ಮತ್ತು ಇನ್ನಾದ ಮ್ಯಾಗ ಕೇಳಕ್ಕಂದ್ರೆ ನಮ್ಮಂಥ ಯುವಕರು ನಾವು ಏನು ಮಾಡ್ತೀವಿ, ನಾವು ತಡ್ಕೊಳ್ಳಲ್ಲ ಬಾ, ನಾವು ಹೊಟ್ಟೆ ಹಾಕೊಂಡು ಕುಂಡ್ರಂಗಿಲ್ಲ. ಸಿಸ್ಟಮ್ ಜಿಲ್ಲಾಧಿಕಾರಿಗಳಿಗೆ ಸಾಕಷ್ಟು ಬಾರಿ, ಇಷ್ಟೇ ಬಾರಿ ಕೊಟ್ಟಿ ಅಂತಿಲ್ಲ, ಒಂದು 30-40 ಲೆಟರ್ ಹೋಗಿರ್ಬೇಕ್ರಿ ಅವ್ರಿಗೆ. ಈ ಜಿಲ್ಲಾ ಆಸ್ಪತ್ರೆ ಇದು ಅವ್ರ ಸರ್ ಬಳಿಕ ಹೋಗಿ ಆಫೀಸ್ನಾಗ ಕೇಳ್ರಿ, ಚಿಕ್ಕಲಿಕೆ ಎಂಟರ್ಪ್ರೈಸ್ ಅಂತ ಕೇಳ್ರಿ, ನೀವು ನಾನು ಎಲ್ಲರೂ ನಡೀತಾರೋ ಅಟ್ ಲೆಟರ್ ಬಂದವ್ರು. ನಾನು ಇದೇ ಇಲಾಖೆ ಅಲ್ಲ, ನೀವು ಯಾವುದೇ ಇಲಾಖೆ ಕೇಳ್ರಿ. ಯಾಕಂದ್ರೆ ಎಲ್ಲ ಇಲಾಖೆಗೆ ನಾವು ಏನು ಮಾಡ್ತೀವಿ, ಡೈರೆಕ್ಟ್ ಮಾತಾಡ್ಬಿಡ್ತೀವಿ. ನಾವು ಹಿಂದೆ ಹೋಗಿ ನೀವು ತಗೋರಿ, ನಾನು ಟೆಂಡರ್ ಮಾಡ್ರಿ ಹಿಂಗೇನೋ ಹೇಳಂಗಿಲ್ಲ. ನಾವು ರೂಲ್ಸ್ ಐತಿ, ರೆಗ್ಯುಲೇಷನ್ ಐತಿ, ಮಾಡ್ರಿ. ನಾನು ಇಲ್ಲಕಂದ್ರೆ ರಿಜೆಕ್ಟ್ ಮಾಡ್ರಿ, ಫೈನಲ್ ಹೇಳ್ಬಿಡ್ತೀನಿ ರೀ. ಹಾಂ, ನಿಮ್ಮ ಹೆಸರು? ಗಣೇಶ್ ಚಿಕ್ಕಲಿಗೆ ಅಂತ ಹೇಳಿ.